ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತ ಪ್ರತಿ ವಾರ 1 ಪೌಂಡ್ ಬೆಣ್ಣೆಯನ್ನು ಬೇಕರಿಗೆ ಮಾರುತ್ತಿದ್ದನು. ರೈತರಿಂದ ಹಲವಾರು ವಾರಗಳ ಬೆಣ್ಣೆಯನ್ನು ಖರೀದಿಸಿದ ನಂತರ ಬೇಕರ್ ಬೆಣ್ಣೆಯನ್ನು ತೂಕ ಮಾಡಲು ನಿರ್ಧರಿಸಿದನು. ಅದು ನಿಜವಾಗಿಯೂ ಪೂರ್ಣ ಪೌಂಡ್ ಎಂದು ಖಚಿತಪಡಿಸುತ್ತದೆ. ಅವನು ಅದನ್ನು ತೂಗಿದಾಗ ಬೆಣ್ಣೆಯು 1 ಪೌಂಡ್ಗಿಂತ ಕಡಿಮೆಯಾಗಿದೆ ಎಂದು ಅವನು ಕಂಡುಹಿಡಿದನು. ಅದು ಅವನನ್ನು ಕೆರಳಿಸಿತು. ಮೋಸ ಹೋದ ಭಾವನೆಯಿಂದ ರೈತನನ್ನು ನ್ಯಾಯಾಲಯದ ಮೊರೆ ಹೋಗಲು ನಿರ್ಧರಿಸಿದರು. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಬೆಣ್ಣೆಯನ್ನು ತೂಗುವ ವಿಧಾನದ ಬಗ್ಗೆ ರೈತನನ್ನು ಕೇಳಿದರು. ರೈತ ಉತ್ತರಿಸಿದ, ನಿಮ್ಮ ಗೌರವ, ನಾನು ಬಡವ. ನಾನು ನಿಖರವಾದ ಅಳತೆ ಸಾಧನವನ್ನು ಹೊಂದಿಲ್ಲ. ಆದರೆ ನನ್ನ ಬಳಿ ಒಂದು ಅಳತೆ ಇದೆ. ನಂತರ ನ್ಯಾಯಾಧೀಶರು ಬೆಣ್ಣೆಯನ್ನು ಅಳೆಯಲು ರೈತ ಮಾಪಕವನ್ನು ಬಳಸುತ್ತಾರೆಯೇ ಎಂದು ವಿಚಾರಿಸಿದರು. ರೈತ ವಿವರಿಸಿದನು, ನಿಮ್ಮ ಗೌರವವೇ, ಅವರು ನನ್ನಿಂದ ಬೆಣ್ಣೆಯನ್ನು ಖರೀದಿಸಲು ಪ್ರಾರಂಭಿಸುವ ಮೊದಲು ನಾನು ಬೇಕರ್ನಿಂದ 1 ಪೌಂಡ್ ಬ್ರೆಡ್ ಅನ್ನು ಖರೀದಿಸುತ್ತಿದ್ದೇನೆ. ಅವನು ಬ್ರೆಡ್ ಅನ್ನು ತಂದಾಗ ನಾನು ಅದನ್ನು ತಕ್ಕಡಿಯಲ್ಲಿ ಇರಿಸಿ ನಂತರ ಅದೇ ತೂಕವನ್ನು ಅಳೆಯುತ್ತೇನೆ. ಅವನಿಗೆ ಪ್ರತಿಯಾಗಿ ಬೆಣ್ಣೆಯನ್ನು ನೀಡಲು. ಆದ್ದರಿಂದ ಬೇಕರ್ 1 ಪೌಂಡ್ ಬೆಣ್ಣೆಯನ್ನು ಸ್ವೀಕರಿಸದಿದ್ದರೆ ಅವನು ಭರವಸೆ ನೀಡಿದಂತೆ 1 ಪೌಂಡ್ ಬ್ರೆಡ್ ಅನ್ನು ಸಹ ನೀಡುತ್ತಿಲ್ಲ. ಕಥೆಯ ನೈತಿಕತೆ ಸರಳವಾಗಿದೆ. ನೀವು ನೀಡುವುದನ್ನು ನೀವು ಪಡೆಯುತ್ತೀರಿ. ನೀವು ಇತರರಿಗೆ ನೀಡಿದ ಭರವಸೆಯಿಂದ ಮೋಸ ಮಾಡಲು ಪ್ರಯತ್ನಿಸಿದರೆ ನೀವು ಪ್ರತಿಯಾಗಿ ಮೋಸ ಹೋಗುತ್ತೀರಿ.